ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬಂದಾಗ ಕಾಣಿಸುವ 5 ಸೂಚನೆಗಳು. ನಮಸ್ಕಾರ ಸ್ನೇಹಿತರೆ, ಶಿವಲೋಕಕ್ಕೆ ಸ್ವಾಗತ. ಪ್ರತಿಯೊಬ್ಬರ ಜೀವನದಲ್ಲೂ ಸುಖ, ಶಾಂತಿ, ಸಮೃದ್ಧಿ ಇರಬೇಕು ಎಂಬ ಆಸೆ ಇರುತ್ತದೆ. ಆದರೆ ಕೆಲವರ ಮನೆಗಳಲ್ಲಿ ಹಣ ಬಂದರೂ ಉಳಿಯುವುದಿಲ್ಲ. ಇನ್ನು ಕೆಲವರ ಮನೆಗಳಲ್ಲಿ ಯಾವುದೇ ಕೆಲಸ ಕೈಗೆತ್ತಿಕೊಂಡರೂ ಯಶಸ್ಸು ಸಿಗುವುದಿಲ್ಲ. ಆದರೆ ಸ್ನೇಹಿತರೆ, ನಮ್ಮ ಹಿರಿಯರ ನಂಬಿಕೆಯ ಪ್ರಕಾರ ಲಕ್ಷ್ಮೀದೇವಿಯ ಕೃಪೆ ಆರಂಭವಾಗುವ ಮುನ್ನ ಕೆಲವು ಶುಭ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ. ಆ ಸೂಚನೆಗಳು ಯಾವುವು? ಇಂದು ಅದನ್ನು ತಿಳಿದುಕೊಳ್ಳೋಣ ಬನ್ನಿ. ಸೂಚನೆ 1. ಮನೆಯಲ್ಲಿ ಕಾರಣವಿಲ್ಲದ ಸಂತೋಷ. ಕೆಲವೊಮ್ಮೆ ಯಾವುದೇ ವಿಶೇಷ ಕಾರಣವಿಲ್ಲದೆ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ಸದಾ ಜಗಳವಾಗುತ್ತಿದ್ದ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ. ಹಿರಿಯರ ಪ್ರಕಾರ ಇದು ಲಕ್ಷ್ಮೀದೇವಿಯ ಆಗಮನದ ಮೊದಲ ಸೂಚನೆ ಎಂದು ಹೇಳಲಾಗುತ್ತದೆ. ಯಾಕೆಂದರೆ ಲಕ್ಷ್ಮೀದೇವಿ ಇರುವ ಸ್ಥಳದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಿರುತ್ತದೆ. ಸೂಚನೆ 2. ಪೂಜೆಯಲ್ಲಿ ಮನಸ್ಸು ಹೆಚ್ಚಾಗಿ ತೊಡಗುವುದು. ಹಿಂದೆ ಪೂಜೆಗೆ ಹೆಚ್ಚು ಆಸಕ್ತಿಯಿರದ ವ್ಯಕ್ತಿಗೂ ದೇವರ ನಾಮಸ್ಮರಣೆ ಮಾಡಲು ಮನಸ್ಸಾಗುತ್ತದೆ. ದೇವಾಲಯಕ್ಕೆ ಹೋಗಬೇಕು ಎಂದು ಅನಿಸುತ್ತದೆ. ಭಜನೆ ಕೇಳಲು ಇಷ್ಟವಾಗುತ್ತದೆ. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತಿರುವ ಸಂಕೇತ ಎಂದು ಅನೇಕರು ನಂಬುತ್ತಾರೆ. ಸೂಚನೆ 3. ಶುಭ ಕನಸುಗಳು ಕಾಣಿಸುವುದು. ಮಲಗಿದಾಗ ಕೆಲವರಿಗೆ ಪದೇ ಪದೇ ಶುಭ ಕನಸುಗಳು ಕಾಣಲು ಆರಂಭವಾಗುತ್ತದೆ. ದೇವಾಲಯದ ದೀಪ, ಹೂವು, ಚಿನ್ನದ ವಸ್ತುಗಳು ಅಥವಾ ಸ್ವಚ್ಛ ನೀರು, ಪ್ರಕೃತಿ, ಹಸು ಕಾಣುವುದು ಶುಭ ಸಂಕೇತ ಎಂದು ಅನೇಕ ಸಂಪ್ರದಾಯಗಳಲ್ಲಿ ಹೇಳಲಾಗುತ್ತದೆ. ಇಂತಹ ಕನಸುಗಳು ಹೊಸ ಅವಕಾಶಗಳು ಮತ್ತು ಆಶಾವಾದದ ಭಾವನೆಗೆ ಕಾರಣವಾಗಬಹುದು. 4ನೇ ಸೂಚನೆ ನಿಂತಿದ್ದ ಕೆಲಸಗಳು ಆಗತೊಡಗುವುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಹಠಾತ್ತನೆ ಪೂರ್ಣಗೊಳ್ಳಲು ಆರಂಭವಾಗುತ್ತದೆ. ಉದಾಹರಣೆಗೆ ಕೋರ್ಟ್ ಕೇಸ್ ಇತ್ಯಾದಿ. ಸಿಕ್ಕದಿದ್ದ ಅವಕಾಶಗಳು ಸಿಗುತ್ತವೆ. ಅಡೆತಡೆಗಳು ಕಡಿಮೆಯಾಗುತ್ತವೆ. ಜೀವನದಲ್ಲಿ ಮುನ್ನಡೆ ಕಾಣಲು ಆರಂಭವಾಗುತ್ತದೆ. ಇದನ್ನು ಅನೇಕರು ಶುಭ ಸಮಯದ ಸಂಕೇತವಾಗಿ ಪರಿಗಣಿಸುತ್ತಾರೆ. 5ನೇ ಸೂಚನೆ ಅನಿರೀಕ್ಷಿತ ಒಳ್ಳೆಯ ಅವಕಾಶಗಳು ಸಿಗುವುದು. ಕೆಲವೊಮ್ಮೆ ನಾವು ನಿರೀಕ್ಷಿಸದ ಸ್ಥಳದಿಂದ ಸಹಾಯ ಸಿಗುತ್ತದೆ. ಹೊಸ ಉದ್ಯೋಗ, ಹೊಸ ವ್ಯಾಪಾರ ಅವಕಾಶ ಅಥವಾ ಒಳ್ಳೆಯ ಪರಿಚಯ ಸಿಗಬಹುದು. ಇಂತಹ ಸಂದರ್ಭಗಳನ್ನು ಜನರು ದೇವರ ಕೃಪೆಯ ರೂಪ ಎಂದು ಭಾವಿಸುತ್ತಾರೆ. ಒಂದು ಸಣ್ಣ ಕಥೆ. ಒಂದು ಊರಿನಲ್ಲಿ ರಮೇಶ್ ಎಂಬ ವ್ಯಕ್ತಿ ಇದ್ದ. ಅವನ ಜೀವನದಲ್ಲಿ ಸಮಸ್ಯೆಗಳೇ ಹೆಚ್ಚು. ಸಾಲ, ಚಿಂತೆ, ಕಷ್ಟ, ನಷ್ಟ ಎಲ್ಲವೂ ಅವನನ್ನು ಕಾಡುತ್ತಿತ್ತು. ಆದರೆ ಒಂದು ದಿನದಿಂದ ಅವನ ಮನೆಯಲ್ಲಿ ಬದಲಾವಣೆ ಕಾಣಿಸತೊಡಗಿತು. ಕುಟುಂಬದಲ್ಲಿ ಶಾಂತಿ ಹೆಚ್ಚಾಯಿತು. ಅವನಿಗೆ ದೇವರ ಮೇಲಿನ ಭಕ್ತಿ ಹೆಚ್ಚಾಯಿತು. ಕೆಲ ದಿನಗಳ ನಂತರ ಒಳ್ಳೆಯ ಕೆಲಸದ ಅವಕಾಶ ಸಿಕ್ಕಿತು. ಹಣಕಾಸಿನ ಪರಿಸ್ಥಿತಿ ಸುಧಾರಿಸತೊಡಗಿತು. ಜೀವನ ಅಭಿವೃದ್ಧಿ ಆಗತೊಡಗಿತು. ಅವನು ಹೇಳುತ್ತಿದ್ದ, ದೇವರು ಮೊದಲು ನನ್ನ ಮನಸ್ಸನ್ನು ಬದಲಾಯಿಸಿದ, ನಂತರ ನನ್ನ ಜೀವನವನ್ನು ಬದಲಾಯಿಸಿದ. ಲಕ್ಷ್ಮೀ ಕೃಪೆ ಉಳಿಯಲು ಏನು ಮಾಡಬೇಕು? ಮನೆಯನ್ನು ಸ್ವಚ್ಛವಾಗಿ ಶುಭ್ರವಾಗಿ ಇಡುವುದು, ಹಿರಿಯರನ್ನು ಗೌರವಿಸುವುದು, ಸತ್ಯ ಮತ್ತು
ಪ್ರಾಮಾಣಿಕತೆಯಿಂದ ಬದುಕುವುದು. ಅಗತ್ಯವಿರುವವರಿಗೆ ಧನದ ಹಣದ ಸಹಾಯ ಮಾಡುವುದು. ಅನ್ನದಾನವುದು ಮಾಡುವುದು. ಪ್ರತಿದಿನವನ್ನು ದೇವರನ್ನು ಸ್ಮರಿಸಿ ಪೂಜೆ ಮಾಡುವುದು. ಕೊನೆಯ ಮಾತು ಸ್ನೇಹಿತರೆ, ಜೀವನದಲ್ಲಿ ಒಳ್ಳೆಯ ಸಮಯ ಬಂದಾಗ ಅದರ ಮೌಲ್ಯವನ್ನು ಅರಿಯಬೇಕು. ಭಕ್ತಿ, ಪರಿಶ್ರಮ ಮತ್ತು ಒಳ್ಳೆಯ ನಡತೆ ಇದ್ದರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಲಕ್ಷ್ಮೀದೇವಿಯ ಕೃಪೆ ಎಂದರೆ ಕೇವಲ ಹಣವಲ್ಲ, ಮನಸ್ಸಿನ ಶಾಂತಿ, ಆರೋಗ್ಯ ಮತ್ತು ಶಾಂತವಾದ ಮನಸ್ಸು, ಕುಟುಂಬದ ಸಂತೋಷವೂ ಅದೇ ಕೃಪೆಯ ಭಾಗ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂತಹ ಭಕ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.